ನಮಸ್ಕಾರ. ನಿನ್ನೆವರೆಗೆ ರಾಶಿ ನಕ್ಷತ್ರಗಳು ಅದಕ್ಕೆ ಬರುವ ದಶಾಭುಕ್ತಿಗಳ ಬಗ್ಗೆ ಮಾತನಾಡಿದ್ದು. ಇವತ್ತು ರಾಶಿಗಳು ಮತ್ತು ಅದಕ್ಕೆ ಬರುವ ಬಾಧಕ ಸ್ಥಾನ ಮತ್ತು ಮಾರಕ ಸ್ಥಾನಗಳ ಬಗ್ಗೆ ಮಾತನಾಡ್ತೇನೆ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿ ಚರರಾಶಿಯಾಗಿದ್ದು ಅಧಿಪತ್ಯವನ್ನು ಹೊಂದಿರುತ್ತದೆ. ಇದರ ಅಧಿಪತಿ ಮಂಗಳ ಗ್ರಹವಾಗಿರುತ್ತದೆ. ಇದಕ್ಕೆ ಬಾಧಕ ಸ್ಥಾನ 11ನೇ ರಾಶಿ ಆಗುತ್ತದೆ. 11ನೇ ರಾಶಿ ಅಂತಂದರೆ ಮೇಷದಿಂದ 11 ಎಂದರೆ ಕುಂಭರಾಶಿ ಆಗುತ್ತದೆ. ಕುಂಭರಾಶಿ ಬಾಧಕ ಸ್ಥಾನವಾಗುತ್ತದೆ. ಕುಂಭ ರಾಶಿಯಾಧಿಪತಿ ಇವು ಸಹ ಬಾಧಕಾಧಿಪತಿಯಾಗುತ್ತಾನೆ. ಆದರೆ ಅವನು ಉತ್ತಮ ಜಾಗದಲ್ಲಿದ್ದರೆ ಈ ತತ್ವವನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಮಾರಕ, ಸಾಮಾನ್ಯವಾಗಿ ಎಲ್ಲ ರಾಶಿಗಳಿಗೆ ಮಾರಕ ಸ್ಥಾನ ಎಂದರೆ 2, 8 ಮತ್ತು 12. ಮೇಷರಾಶಿಗೆ ಮಾರಕ ಸ್ಥಾನವಾಗಿ 2 ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರನು ಮಾರಕಾಧಿಪತಿಯಾಗುತ್ತಾನೆ. ಉತ್ತಮ ಸ್ಥಾನದಲ್ಲಿದ್ದರೆ ಆ ತತ್ವವನ್ನು ಕಳೆದುಕೊಳ್ಳುತ್ತಾನೆ. ಮಾರಕ ಸ್ಥಾನದಲ್ಲಿ ಬೇರೆ ಗ್ರಹಗಳಿದ್ದರೆ ಅವರು ಸಹ ಮಾರಕರಾಗಿ ಕೆಲಸವನ್ನು ಮಾಡುತ್ತಾರೆ. ಇನ್ನು 8 ವೃಶ್ಚಿಕ ತನ್ನದೇ ಆದ ಮಂಗಳ ಗ್ರಹದ ಇನ್ನೊಂದು ಕ್ಷೇತ್ರ. ಆದರೂ ಸಹ ವೃಶ್ಚಿಕ ಮಾರಕ ಸ್ಥಾನವಾಗುತ್ತದೆ. ಕುಜ ಲಗ್ನಾಧಿಪತಿಯಾಗಿಯೂ ಸಹ ಕೆಟ್ಟ ಸ್ಥಳಗಳಿದ್ದರೆ ಅವನು ಮಾರಕನಾಗುತ್ತಾನೆ. ಅದೇ ತರಹ ವೃಶ್ಚಿಕ ರಾಶಿಯಲ್ಲಿ ಗ್ರಹಗಳು ಯಾರು ಇರುತ್ತಾರೋ ಅವರು ಮಾರಕರಾಗಿ ಕೆಲಸ ಮಾಡುತ್ತಾರೆ. ಇನ್ನು ರೋಗಸ್ಥಾನ 6 ಬಾಧಕ ಸ್ಥಾನವಾಗಿ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಮೇಷಕ್ಕೆ 6 ಸ್ಥಾನ ಬುಧ ಮತ್ತು 3ರ ಅಧಿಪತಿ ಬುಧ. ಆದ್ದರಿಂದ ಮೇಷ ರಾಶಿಗೆ ಮತ್ತು ಮೇಷ ಲಗ್ನಕ್ಕೆ ಬುಧ ಸಂಪೂರ್ಣ ಮಾರಕ ಬಾಧಕ ಎರಡೂ ಸಹ ಆಗುತ್ತಾನೆ. ಆದರೆ ಭಾವವನ್ನು ವಿಭಜಿಸುವಾಗ ಭಾವ ಕೇಂದ್ರವು ಏನಾದರೂ ಕನ್ಯಾದಲ್ಲಿ 5ನೇ ಭಾವವಾಗಿ ಪರಿವರ್ತವಾದರೆ ಬುಧ 5ನೇ ಭಾವದಲ್ಲಿ ಮಾರಕನಾಗುವುದಿಲ್ಲ. ಯಾಕೆಂದರೆ ಕನ್ಯಾ ರಾಶಿ ಅವನಿಗೆ ಮೂಲ ತ್ರಿಕೋಣ ವೃಕ್ಷ ರಾಶಿ ಎರಡೂ ಸಹ ಆಗಿರುತ್ತವೆ. ಇಲ್ಲಿ ದುಸ್ಥಾನಗಳು ಎನ್ನುವುದನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. 3, 6, 8 ಮತ್ತು 11 ದುಸ್ಥಾನಗಳು. 3 ಮೇಷಕ್ಕೆ ಮಿಥುನ ರಾಶಿ ಆಗುತ್ತವೆ, 6 ಮೇಷಕ್ಕೆ ಕನ್ಯಾ ರಾಶಿ ಆಗುತ್ತವೆ ಮತ್ತು 11 ಕುಂಭರಾಶಿ ಆಗುತ್ತವೆ. ಈ 3ರ ಅಧಿಪತಿಗಳು ಅಂದರೆ ಬುಧ 1, 2 ಶನಿ ಇವರುಗಳು ಮೇಷ ರಾಶಿಗೆ ದುಸ್ಥಾನದ ಅಧಿಪತಿಗಳಾಗಿ ಒಳ್ಳೆಯ ಸ್ಥಾನದಲ್ಲಿ ಇಲ್ಲದಿದ್ದರೆ ಇವರಿಗೆ ಕೆಡುಕನ್ನು ಮಾಡುವ ಪ್ರಯತ್ನ ಮಾಡುತ್ತಾರೆ. ಮತ್ತು ಇನ್ನೊಂದು 12ನೇ ರಾಶಿಯಾದ ಮೀನದ ಅಧಿಪತಿ ಗುರು ಮತ್ತು 9ನೇ ರಾಶಿ ಅವರಿಗೆ ಮೂಲ ತ್ರಿಕೋಣವಾಗಿರುವುದರಿಂದ ಗುರು ಮೇಷ ರಾಶಿಗೆ ಸಾಧಕನಾಗುತ್ತಾನೆ, ಮಾರಕನಾಗುವುದಿಲ್ಲ, ಬಾಧಕನಾಗುವುದಿಲ್ಲ. ಈ ಲಗ್ನ ಮತ್ತು ರಾಶಿ ಎರಡನ್ನೂ ಗಣನೆಗೆ ತೆಗೆದುಕೊಂಡು ಆ ರಾಶಿಗೆ ಲಗ್ನಕ್ಕೆ ನಡೆಯುವ ಫಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ನಂತರ ಅದಕ್ಕೆ ಫಲ ನಿರೂಪಣೆಯನ್ನು ಮಾಡಬೇಕಾಗುತ್ತದೆ.